ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪಾರದ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ದಿನ ಹೆಸರು ಬೇಳೆ ಮತ್ತು ತೊಗರೆ ಬೇಳೆಯನ್ನು ಬಳಸಿಕೊಂಡು ಮಸಾಲ ರಹಿತ ನುಗ್ಗೆಕಾಯಿ ಸಾಂಬಾರು ಮಾಡುವಂತಹ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ. ಅರ್ಧ ಕಪ್ ಹೆಸರು ಬೇಳೆ ಮತ್ತು ಅರ್ಧ ಕಪ್ ತೊಗರಿ ಬೇಳೆ ಈ ಎರಡನ್ನೂ 1 ಗಂಟೆಗಳ ಕಾಲ ನೆನೆಸಬೇಕು. ನೆನೆದಂತಹ ಬೇಳೆಯನ್ನು ಚೆನ್ನಾಗಿ ನಾವು ತೊಳಿಬೇಕು. ತೊಳೆದಾಗ ಹೆಸರು ಬೇಳೆಯ ಮೇಲಿನ ಸಿಪ್ಪೆ ಕಳಚುತ್ತೆ. ಅದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆ ನೆನೆದಂತಹ ಬೇಳೆಯನ್ನು ಒಂದು ಕುಕ್ಕರಿನ ಪಾತ್ರೆಯಲ್ಲಿ ಹಾಕಬೇಕು. ನೆನೆಸಿದಂತಹ ಈ ಬೇಳೆಗೆ ಈಗಾಗಲೇ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೆಟೊ, ಒಂದು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೀನಿ, ಅನಂತರ ಒಂದು ಹಸಿಮೆಣಸಿಕಾಯಿ, ಇವುಗಳನ್ನು ಬೇಳೆಗೆ ಸೇರಿಸಬೇಕು. ಅನಂತರ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಈಗಾಗಲೇ ತಯಾರಿ ಮಾಡಿಟ್ಟುಕೊಂಡಿರುವಂತಹ ಮೆಂತ್ಯ ಸೊಪ್ಪು, ಅದರ ಜೊತೆಗೆ ನುಗ್ಗೆಕಾಯಿ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಜೊತೆಗೆ ಫ್ಲವರನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ಕುಕ್ಕರಿಗೆ ನಾವು ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಮೆಂತ್ಯ ಸೊಪ್ಪು ಈ ಒಂದು ಬೇಳೆಗೆ ಸೇರಿಸಬೇಕು. ಅನಂತರ 1 ಚಮಚ ಖಾರದ ಪುಡಿ, ನಂತರ ಅರ್ಧ ಚಮಚ ಅರಿಶಿನ ಪುಡಿ, ನಂತರ ರುಚಿಗೆ ಅನುಗುಣವಾಗಿ ನಾವು ಉಪ್ಪನ್ನು ಸೇರಿಸಬೇಕು. ಅನಂತರ 1 ಗ್ಲಾಸ್ ನೀರನ್ನು ಹಾಕಿ ನಾವು ಈ ಒಂದು ಕುಕ್ಕರನ್ನು ಗ್ಯಾಸ್ ಮೇಲಿಟ್ಟು ವಿಸಿಲ್ ಹೊಡೆಸಬೇಕು. ನಂತರ ಒಂದು ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ನುಗ್ಗೆಕಾಯಿ ಮತ್ತು ಕಟ್ ಮಾಡಿದಂತಹ ಈ ಫ್ಲವರನ್ನು ಇಟ್ಟು ಕುದಿಸ್ಕೊಳ್ಬೇಕು. ಕುಕ್ಕರಿನ ವಿಸಿಲ್ ಹಾರಿದ ನಂತರ ಆ ಒಂದು ಪಾತ್ರೆಯನ್ನು ತೆಗೆದು ಆ ಬೇಳೆಯನ್ನು ನಾವು ಸ್ಮ್ಯಾಶ್ ಮಾಡಿಕೊಳ್ಬೇಕು. ಅದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಸ್ಮ್ಯಾಶ್ ಆದಂತಹ ಬೇಳೆಗೆ ನಾವು ಕುದಿಸಿಟ್ಟಿರುವಂತಹ ನುಗ್ಗೆಕಾಯಿ ಮತ್ತು ಫ್ಲವರನ್ನು ನಾವು ಅದಕ್ಕೆ ಸೇರಿಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಆ ಒಂದು ಕುಕ್ಕರ್ ಪಾತ್ರೆಯನ್ನು ಪುನಃ ಕುದಿಯಲಿಡಬೇಕು. ಅದು ಚೆನ್ನಾಗಿ ಕುದಿದ ನಂತರ ಅದಕ್ಕೆ ನಾವು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಇಂಗನ್ನು ಸೇರಿಸಿ ಒಗ್ಗರಣೆ ಹಾಕಿ ಅನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಬೇಕು. ರುಚಿಕರವಾದ ಹೆಸರು ಬೇಳೆ ಸಾಂಬಾರು ತಯಾರು.